ಹಲೋ. ಇರಿಟೇಟ್ ಮಾಡ್ಕೋಬೇಡ್ರಿ. ನಾವೇನೋ ಹುಡುಗರು ಫ್ಲೋಲ್ ಹೇಳ್ಬಿಡ್ತೀವಪ್ಪ ಡೈಲಾಗ್ಗಳನ್ನ. ಅದನ್ನ ನೀವು ಸ್ವಲ್ಪ ಹೊಟ್ಟೆಗೆ ಹಾಕೋಬೇಕು ತಾನೆ. ಓ, ನೀವ್ ನನ್ನ ಹತ್ರ ಮಾತಾಡ್ತಿದ್ದೀರಾ? ಈ ಆಟಿಟ್ಯೂಡ್ ಎಲ್ಲ ವರ್ಕ್ ಆಗಲ್ಲ. ಬನ್ನಿ ಹೋಗೋಣ. ನಾನು ಬಸ್ಸಲ್ಲಿ ಹೋಗ್ತೀನಿ. ಬಸ್ಸಲ್ಲಿ ಹೋದ್ರೆ ಸಂಜೆ ಆಗುತ್ತೆ ರೀ. ರೆಂಟೆಡ್ ಬೈಕು ಎಷ್ಟೇ ಆದ್ರೂ ಶೇರ್ ಮಾಡೋಣ. ಬೈಟು ಟೈಮು ಮನಿ ಎನರ್ಜಿ ಎಲ್ಲ ಸೇವಾ. ಬಾಡಿ ಗಾರ್ಡು ರೇ ಮೇಡಮ್, ಬನ್ನಿ ಹೋಗೋಣ. ರೀ ಲೀಲು, ಆದ್ರೂ ಈ ಮದ್ವೆ ಮ್ಯಾಚಿಂಗ್ ಎಲ್ಲ ಇರಿಟೇಷನ್ ಕಣ್ರಿ. 2 ನಿಮಿಷ ಮುದ್ದಾಡೋದಕ್ಕೆ ಲೈಫ್ ಲಾಂಗ್ ಒದ್ದಾಡ್ಬೇಕು ಗೊತ್ತಾ? ವಾಟ್? ಮೈ ಕಮನ್ ಸರ್? ಎಸ್ ಸರ್, ಒಳಗ್ ಬರ್ಲಾ ಅಂದೆ. ಬರೋದ್ ಬರ್ತೀಯ, ಮನೆಗೆ ಬಂದ್ಬಿಡುವುದಲ್ಲ. ಏನ್ ಮಾತಾಡ್ತಿದ್ರ ಸರ್? ಏನ್ ಮಾಡ್ತೀಯಮ್ಮ, ನೀವುಗಳು ಕೊಡೋ ಸಿಗ್ನಲ್ ಆತರ ಇರುತ್ತಲ್ಲ. ಇನ್ನೇನು ಗನ್ ಫೈರ್ ಆಗುತ್ತೆ ಆಗಲ್ಲ, ಫೈರ್ ಆಗುತ್ತೆ ಆಗಲ್ಲ ಅನ್ನಷ್ಟರಲ್ಲಿ ಗನ್ ತೂಕಿಡಿದು ಬಿಟ್ಟಿರುತ್ತೆ. ಸರ್, ಗನ್ನಲ್ಲಿ ಬುಲೆಟ್ ಇರ್ಬೇಕಲ್ವಾ ಸರ್? ಡಮ್ಮಿ ಗನ್. ಗನ್ ಅಂದಾಗ ನೆನಪಾಯ್ತು. ಮೆಷಿನ್ ಗನ್ನ ಯಾವ್ದಿದು? ಹಲೋ ಫ್ರೆಂಡ್ಸ್, ನಿಮ್ ಜೊತೆ ಒಂದು ಮೋಸದ ವಿಚಾರ ಹಂಚ್ಕೊಳ್ಳೋಣ ಅಂತ ಲೈವ್ ಬಂದಿದ್ದೀನಿ ಫ್ರೆಂಡ್ಸ್. ಹುಡುಗರು ಪ್ರೊಫೈಲ್ ಅಲ್ಲಿ ಹಾಕೋ ಫೋಟೋ ನೋಡಿದ್ರೆ ಲಕ ಲಕ ಅಂತ ಇರುತ್ತೆ. ಅದೇ ಎದುರುಗಡೆ ಬಂದ್ರೆ ಲಕ್ವಾ ಹೊಡೆದಂಗಿರುತ್ತೆ. ಲೋಫರ್ಗಳು ಹಾಕೋ ಸ್ಟೇಟಸ್, ಸ್ಯಾಲರಿ, ಕಲರು, ಹೈಟು ಎಲ್ಲ ಬರೀ ಮೋಸ, ಫ್ರಾಡ್ಗಳು ಫ್ರೆಂಡ್ಸ್. ಈ ಮ್ಯಾಟ್ರಿಮೋನಿಗಳು ನರ್ಕ ಮಾಡ್ಬಿಟ್ಟಿದ್ದಾರೆ. ಕಂಪನಿಗಳನ್ನ ನಂಬಿ ದುಡ್ಡು ಹಾಕಕ್ ಹೋಗ್ಬಿಡಿ ಫ್ರೆಂಡ್ಸ್. ಸೇವ್ ಗರ್ಲ್ಸ್, ಸೇವ್ ದ ಫ್ಯಾಮಿಲಿ, ಸೇವ್ ದ ನೇಷನ್. ಇದು ನಮ್ ಸರ್ಕಾರಕ್ಕೆ ತಲುಪೋವರೆಗೂ ಶೇರ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಓಹೋ, ಅಯ್ಯೋ ಮನೆಯಾಳಿ, ಅನ್ಯಾಯ ಹಂಚ್ಕೊಳ್ಳೋ ಫೇಸ್ ಕಟ್ಟ ಇದು ಯಾವ್ದೋ ಹಳೆ ಬೊಚ್ಚಲ ಮನೆ ಬ್ರಷ್ ಇದ್ದಂಗಿದೆಯವಳು ಮಗ. ಈ ಹುಟ್ಟಿಗೆ 1 ಮಿಲಿಯನ್ ವ್ಯೂವರ್ಸ್ ಬೇರೆ ಕೇಡು ಆಗಲ್ಲ. ಇನ್ನು ನಾವು ಶಟರ್ ಮುಚ್ಕೊಂಡು ಹೋಗೋದೆ. ಸರ್, ಈಗ ಏನ್ ಮಾಡೋದು ಸರ್? ಎಲ್ಲ ಸ್ಟಾಫ್ಗೂ ಟಾರ್ಗೆಟ್ ಫಿಕ್ಸ್ ಮಾಡು. ವಾರಕ್ಕೆ 5 ಕಸ್ಟಮರ್ನ ರಿಜಿಸ್ಟರ್ ಮಾಡಿಸಿದ್ರೆ ಜಾಬ್ ಕನ್ಫರ್ಮ್ ಅಂತ ಹೇಳು. ಇದಕ್ಕಿದ್ದಂಗೆ ಸ್ಟಾಫ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಹಿಂಗೆ? ಎಲ್ಲಿಂದ ಹುಡ್ಕೋದು ಆರ್ಡರ್ನ? ಹುಡ್ಕೊಂಬರೋ ಸೀನ್ ಎಲ್ಲ ಇಲ್ಲ, ಸಿಕ್ಕಿದ್ದನ್ನ ಹಿಡ್ಕೊಂಬರ್ತಾ ಇರ್ಬೇಕು. ಚಾಕ್ಲೇಟ್ ತಂದಿದ್ಯಾ? ಮದ್ವೆ ಮಾಡ್ಬಿಡ್ತೀನಿ ಹೋಗ್ರ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ಸ್ ಅಕ್ಕ. ಏನದು ಟಾರ್ಗೆಟ್? ಸಿಕ್ತು. ಏನದು? ಬಿಂದು, ಒಂದ್ ಹೆಣ್ಮಗ್ಳು ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಹೇಳು? ಮೇಕಪ್. ನಿಂತಾಳೆ ಮದ್ವೆ ಕಣ್ಣೆ. ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್, ಯು ನೋ. ಮದ್ವೆ ಅಂದ್ರೆ 7 ಜನ್ಮದ ಕಮಿಟ್ಮೆಂಟ್. ಸಿ, ನಿನ್ನ ಕಟ್ಕೊಳ್ಳೋ ಪ್ರಾಣಿ ಎಲ್ಲೇ ಇದ್ರು ಸರ್ಚ್ ಮಾಡಿ ನಾನೇ ಮ್ಯಾಚ್ ಫಿಕ್ಸ್ ಮಾಡ್ತೀನಿ. ನೋಡಿಲಿ, ನೋಡು. ನಿನ್ನ ಹೆಸರು ಬಿಂದು, ಹೈಟ್ 5'7", ಸ್ಯಾಲ್ರಿ ಬಂದ್ಬಿಟ್ಟು 25,000. ನೋಡು, ಎಲ್ಲ ಫಿಲ್ ಮಾಡ್ಬಿಟ್ಟಿದೀನಿ. ನೀನೊಂದು 5,000 ಕಟ್ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರೆ ಒಳ್ಳೆ ಗಂಡ ಸಿಕ್ಬಿಡ್ತಾನೆ. ನಿನ್ ಟಾರ್ಗೆಟ್ ರೀಚ್ ಆಗೋದಕ್ಕೆ ನಾನ್ ಬಲಿ ಆಗ್ಬೇಕಾ? ಇನ್ ಒಂದ್ ಟಾರ್ಗೆಟ್ ಫಿನಿಶ್ ಮಾಡಿಲ್ಲ ಅಂದ್ರೆ ಕೆಲ್ಸ ಕಳ್ಕೊಂಡ್ಬಿಡ್ತೀನಿ ಕಣೆ. ಪ್ಲೀಸ್ ಕಣೆ, ಪ್ಲೀಸ್ ಕಣೆ, ಪ್ಲೀಸ್. ಹಾಗಾದ್ರೆ ನನ್ನನ್ನೇ ನಂಬ್ಕೊಂಡಿರೋ ದರ್ಶನ್, ಸುದೀಪು ಅವರೆಲ್ಲ ಏನ್ ಮಾಡ್ಬೇಕು? ಹಾ, ಬೇರೆ ಯಾರನ್ನಾದ್ರೂ ನೋಡ್ಕೊ ಹೋಗು. ವಾ, ಯಾಕ್ರಿ ಟೆನ್ಷನ್ ಅಲ್ಲಿ ಇದ್ದೀರಾ? ಮೋಸ್ಟ್ಲಿ ಈ ಬೈಕಲ್ಲಿ ಈ ಟ್ರಿಪ್ಪೇ ಲಾಸ್ಟ್ ಅನ್ಸುತ್ತೆ ನನ್ಗೆ. ಕೆಲಸ ಕಳ್ಕೊತೀನಿ ಅನ್ನೋ ಭಯನಾ? ಟಾರ್ಗೆಟ್ ರೀಚ್ ಮಾಡ್ಲಿಲ್ವಾ? ನಿಂದಾಯ್ತಾ? ನಮ್ದು ಯಾವತ್ತೋ ಫಿನಿಶು. ಫಿನಿಶ್? ಏನ್ ಕರೆಕ್ಟ್ ಆಗಿ ಹೇಳಿ. 1 ನಿಮಿಷ ಹೇಳಿರಿ. ಏನೋ ಕಂತ್ರಿ ಕೆಲಸ ಮಾಡಿರ್ತಾನೆ. ಈಗ ಲೀಡರ್ ಆದವನು ದಾರಿ ತೋರ್ಸೋದಲ್ಲ, ದಾರಿ ಕಂಡಿಡಿಬೇಕು. ದಾರಿ ಸಿಗ್ಲಿಲ್ಲ ಅಂದ್ರೆ ದಾರಿ ಮಾಡ್ಕೊಂಡು ಹೋಗ್ಬೇಕು. ಟ್ಯಾಲೆಂಟ್ ವಿನ್ಸ್ ಗೇಮ್ಸ್, ಬಟ್ ಇಂಟೆಲಿಜೆನ್ಸ್ ಅಂಡ್ ಟೀಮ್ ವರ್ಕ್ ವಿನ್ಸ್ ಚಾಂಪಿಯನ್ಶಿಪ್. ಇಂಥ ವಾಟ್ಸ್ಆಪ್ ಫಾರ್ವರ್ಡ್ಸ್ ನಮಗೂ ಬೇಜಾನ್ ಬಂದಿದೆ. ಕೆಲ್ಸಕ್ಕೆ ಬರೋದೇನಾದ್ರು ಇದ್ರೆ ಹೇಳ್ರಿ. ಕೆಲಸ ಉಳಿಸ್ಕೊಬೇಕು ಅಂದ್ರೆ ನಾವೇ ಕೆಲಸ ಮಾಡ್ಬೇಕು. ನಾನು ನನ್ನ ಡೆಡಿಕೇಟ್ ಮಾಡಿ ಟಾರ್ಗೆಟ್ ಫಿನಿಶ್ ಮಾಡಿದೆ. ಹೆಂಗೆ ನಮ್ ಟ್ಯಾಲೆಂಟ್? ಫಸ್ಟ್ ಟೈಮ್ ಒಳ್ಳೆ ಐಡಿಯಾ. ಅಲರ್ಟ್. ಗುಡ್ ಮಾರ್ನಿಂಗ್ ಸರ್. ಕೇಳಿಸ್ಕೊಳ್ಳಿ ಆಲ್ ಮೆಂಬರ್ಸ್, ಕಂಗ್ರ್ಯಾಚುಲೇಷನ್ಸ್. ಆಲ್ಮೋಸ್ಟ್ ಆಲ್ ನಿಮ್ಮ ಟಾರ್ಗೆಟ್ ನ ನೀವು ರೀಚ್ ಮಾಡಿದ್ದೀರಾ. ಆದ್ರೆ ಒಬ್ಬರು ಮಾತ್ರ ತನ್ನ ಓವರ್ ಟ್ಯಾಲೆಂಟ್ ನ ತೋರ್ಸಕ್ ಹೋಗಿ ಸಿಕ್ಕಾಕೊಂಡಿದ್ದಾರೆ. ದಟ್ ಈಸ್ ಚೀಟಿಂಗ್.
ಐಡಿಯಿಂದ ಸಿಕ್ಕಾಕೊಳ್ಳಂಗಾಯ್ತು. ನೋಡಿ, ನಮ್ಮ ಕೆಲಸ ಹುಡ್ಕೋದು ಒಂದು ಟ್ಯಾಲೆಂಟ್ ಆದ್ರೆ ಕೆಲಸನ ಉಳಿಸ್ಕೊಳ್ಳೋದು ಇನ್ನೊಂದು ಟ್ಯಾಲೆಂಟ್. ಏನಂತೀಯ? ಹೌದು. ಈಗ ನಮ್ಮ ಬ್ಲಡ್ ಗ್ರೂಪ್ ತುಂಬಾ ರೇರ್ ಅನ್ಕೊಳ್ಳಿ, ಅದನ್ನ ಇಮಿಡಿಯೇಟ್ ಆಗಿ ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡಿ ಬ್ಲಡ್ ಬ್ಯಾಂಕ್ ಅಲ್ಲಿ ಸೇಫ್ ಮಾಡಿ ಇಟ್ಬಿಡ್ಬೇಕು. ಅದು ಟ್ಯಾಲೆಂಟ್. ಆ ಟ್ಯಾಲೆಂಟ್ ನಮ್ಮಲ್ಲಿ ಒಬ್ಬರಿಗೆ ಇರೋದು. ಅದ್ಯಾರು ಅಂದ್ರೆ ಒನ್ ಅಂಡ್ ಓನ್ಲಿ ಲವಿಂಗ್ ಬ್ಯೂಟಿಫುಲ್ ಲೀಲು. Yes, give her a big applause. ನೀವು ನನಗೆ ತುಂಬಾ ಇಷ್ಟ ಆದ್ರೆ ಕೀಪ್ ಇಟ್ ಅಪ್. ನೋಡಿ, ಅವಳ ಕೊನೆಯ ಟಾರ್ಗೆಟ್ ನ ರೀಚ್ ಮಾಡೋಕ್ಕೋಸ್ಕರ ಅವಳ ಐಡಿನ ಅವಳೇ ಕ್ರಿಯೇಟ್ ಮಾಡಿ 5,000 ರೂಪಾಯಿ ಹಾಕಿ ತನ್ನ ಕೆಲಸನ ಅವಳು ಉಳಿಸ್ಕೊಂಡಿದ್ದಾಳೆ. ಈ ತರ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ನಮ್ಮ ಆಫೀಸಲ್ಲಿ ಯಾರಿಗಾದ್ರೂ ಇತ್ತಾ? ಲೇ, ಗೊತ್ತಿದೆ ಬಿಡಪ್ಪ, ನಿನ್ನ ಕೆಲಸನ ನೀನು ಕರೆಕ್ಟ್ ಆಗೇ ಮಾಡಿದ್ಯಾ. ಅವಳು ಏನ್ ಮಾಡೋಳು ಅದನ್ನ ಕರೆಕ್ಟ್ ಆಗಿ ಕಾಪಿ ಮಾಡಿದ್ಯಾ. ಅದು ಒಂಥರ ಚಾಣಕ್ಷತನೇ. ನಿನಗೆ ಬೋನಸ್ ಜಾಸ್ತಿ ಮಾಡಿದ್ದೀನಿ. ಆಲ್ ಮೆಂಬರ್ಸ್ ಲಿಸನ್ ಟು ಮೀ. ದಿಸ್ ಟೈಮ್ ನೋ ಎಲಿಮಿನೇಷನ್. ಎಂಜಾಯ್ ಟು ಜಾಯ್. ನೀನ್ ಬಾ ಒಳಗಡೆ, ಎಕ್ಸ್ಟ್ರಾ ಬೋನಸ್ ಕೊಡ್ತೀನಿ. ಏಯ್, ಆ ಐಡಿಯಾ ನಂದು ಅಂತ ಯಾಕೆ ಹೇಳಿಲ್ಲ? ಆಕ್ಚುಲಿ ಬಾಲು, 99 ಅಡಿ ತೋಡೋದಲ್ಲ ಇಂಪಾರ್ಟೆಂಟ್, ಆ ಕೊನೆ 1 ಅಡಿ ಇರುತ್ತಲ್ಲ ಅದು ಇಂಪಾರ್ಟೆಂಟ್. ಆಫೀಸ್ ಅಂದ್ಮೇಲೆ ಇವೆಲ್ಲ ನಡೀತಾ ಇರುತ್ತೆ. ಇಟ್ಸ್ ಓಕೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಇನ್ನೂ ಬೇಜಾರಲ್ಲಿದ್ಯಾ ಬ್ರೋ? ಲೀಲು ಈ ಬಾಲು ಹಿಡಿ ಹಿಡ್ಕೊಂಡು ಚಂದಮಾಮ ತೋರಿಸ್ಬಿಡ್ಲು ಬ್ರೋ. ನೋಡ್ತಿರು, ನಾನು ಚಂದ್ರಲೋಕಕ್ಕೆ ರಾಕೆಟ್ ಆರಿಸಿ ಬಾವುಟ ಏರಿಸ್ಲಿಲ್ಲ ಅಂದ್ರೆ ಟಿಟ್ ಫಾರ್ ಟ್ಯಾಟ್. ಆಲ್ ದ ಬೆಸ್ಟ್.